ನಮಸ್ಕಾರ ಗೆಳತಿಯರೇ, ಈಗ ದಾನ ಮಾಡುವ ಬಗ್ಗೆ ತಿಳಿಸುತ್ತಿದ್ದೇನೆ. ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ದಾನ ಮಾಡುತ್ತಾರೆ. 33 ಸಾಮಾನು ಅಥವಾ 33 ಮಂದಿಗೆ, 33 ಬ್ರಾಹ್ಮಣರಿಗೆ ಅಥವಾ 33 ಮುತ್ತೈದೆಯರಿಗೆ ದಾನ ಮಾಡಬಹುದು. ಕರಿ ಎಳ್ಳು ದಾನ ಮಾಡಬೇಕು. ಕಡಲೆಬೇಳೆ ಮತ್ತು ಅಕ್ಕಿ ಬೆಲ್ಲ ದಾನ ಮಾಡೋದ್ರಿಂದ ದಾರಿದ್ರ್ಯ ದೂರವಾಗುತ್ತದೆ. 33 ಕಾಯಿನ್ ದಾನ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ದೂರ ಆಗುತ್ತದೆ. ನೀರಿನ ದಾನ, ತಂಬಿಗೆಯಲ್ಲಿ ಹಿತ್ತಾಳಿ ತಂಬಿಗೆಯಲ್ಲಿ ಅಥವಾ ತಾಮ್ರದ ತಂಬಿಗೆಯಲ್ಲಿ ನೀರು ತುಂಬಿ ದಾನ ಮಾಡೋದರಿಂದ ತುಪ್ಪ ದಾನ ರೋಗ ನಿವಾರಣೆ ಆಗುತ್ತದೆ. ಹತ್ತಿ ಬತ್ತಿ ದಾನ ಮತ್ತು ನೀವೇನೇ ಕೊಟ್ಟರು ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಇಟ್ಟೇ ದಾನ ಕೊಡಬೇಕು. ಬೆಳ್ಳಿ ದಾನದಿಂದ ಪಿತೃಗಳು ತೃಪ್ತಿಯಾಗುತ್ತಾರೆ. ಅರಿಶಿನ ಕುಂಕುಮ ದಾನದಿಂದ ಅಖಂಡ ಸೌಭಾಗ್ಯ ದೊರೆಯುತ್ತದೆ. 2 ಕೊಬ್ಬರಿ ಬಟ್ಟಲೆಯನ್ನು ತಗೊಂಡು ಒಂದರಲ್ಲಿ ಅರಿಶಿನ ಮತ್ತು ಒಂದರಲ್ಲಿ ಕುಂಕುಮ ಹಾಕಿ ದಾನ ಕೊಡುವುದರಿಂದ ಅಖಂಡ ಸೌಭಾಗ್ಯ ದೊರೆಯುತ್ತದೆ. ಮತ್ತು ಬ್ರಹ್ಮಾಂಡ ದಾನ, 1 ಕೊಬ್ಬರಿ ಗಿಡಗಳನ್ನು ತಗೊಂಡು ಅದರಲ್ಲಿ ಅಕ್ಕಿ ಹಾಕಿ ಕೃಷ್ಣನ ಇಟ್ಟು ಅದರ ಮೇಲೆ ಮುಚ್ಚಿ ಬ್ರಹ್ಮಾಂಡ ದಾನ ಮತ್ತು ಭೂದಾನ ಅಂತಾರೆ. ದೀಪದಾನ ಕೊಡುವುದರಿಂದ ವಂಶ ವೃದ್ಧಿಯಾಗುತ್ತದೆ. ತೆಂಗಿನಕಾಯಿ ದಾನ ಶ್ರೇಷ್ಠ ದಾನ, ಇಷ್ಟಾರ್ಥ ಈಡೇರುತ್ತದೆ. ಏನೇ ಕೊಟ್ಟು ತಾಂಬೂಲ ದಕ್ಷಿಣೆ ಇಟ್ಟು ದಾನ ಕೊಡಬೇಕು. ತುಪ್ಪದ ಕೊಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ರಂಗೋಲಿ ದಾನದಿಂದ ಜ್ಞಾನ ವೃದ್ಧಿಯಾಗುತ್ತದೆ. ನೆಲ್ಲಿಕಾಯಿ ದಾನದಿಂದ ಕಷ್ಟಗಳು ದೂರವಾಗುತ್ತದೆ. ಮತ್ತು ಫಲದಾನ ಮಾಡಿದರೆ ಎಲ್ಲ ಫಲಗಳು ಈಡೇರುತ್ತವೆ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಮತ್ತು ಗೆಜ್ಜೆ ವಸ್ತ್ರ ದಾನ, ಇದು ಜಂಪರ್ ಪೀಸು ಮತ್ತು ಸೀರೆ ಕೊಡಲ ಕಾಲಕ್ಕೆ ಗೆಜ್ಜೆ ವಸ್ತ್ರ ದಾನ ಕೊಡಬೇಕು. ಗೆಜ್ಜೆ ವಸ್ತ್ರ ದಾನ ಕೊಡೋದ್ರಿಂದ ವಸ್ತ್ರ ದಾರಿದ್ರ್ಯ ಬರೋದಿಲ್ಲ. ಈ ಎಲ್ಲ ದಾನ ಮಾಡೋದ್ರಿಂದ 33 ಹೆಣ್ಮಕ್ಳಿಗಾದರೂ ಕೊಡ್ಬೋದು ಅಥವಾ 33 ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗಾದರೂ ಕೊಡ್ಬೋದು, ಇಲ್ಲಾಂದರೆ ದೇವಸ್ಥಾನಕ್ಕಾದರೂ ಕೊಡ್ಬೋದು. ನಿಮಗೆ 33 ಆಗಲಿಲ್ಲಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಇದೆಲ್ಲ ಇಟ್ಟು ಕೊಡ್ಬೋದು. ಈ ಅಧಿಕ ಮಾಸದಲ್ಲಿ ದಾನ ಮಾಡುವುದರಿಂದ ಅಧಿಕ ಫಲಗಳು ದೊರೆಯುತ್ತವೆ. ಈ ದಾನವನ್ನು ಇವತ್ತು ತಂದಿಟ್ಟುಕೊಂಡು ನಾಳೆ ಏಕಾದಶಿ ಇದೆ. ಏಕಾದಶಿ ದಿನ ಎಲ್ಲ ಪೂಜೆ ಮಾಡಿ ಮರನೇ ದಿನ ದ್ವಾದಶಿ ಶುಕ್ರವಾರ ದಾನ ಮಾಡಬಹುದು. ಹೆಣ್ಣು ಮಕ್ಕಳಿಗಾದರೂ ದಾನ ಮಾಡಿ ಅಥವಾ ದೇವಸ್ಥಾನಕ್ಕಾದರೂ ದಾನ ಮಾಡಿ. ದಾನ ಮಾಡೋದ್ರಿಂದ ಅಖಂಡ ಸೌಭಾಗ್ಯ ದೊರೆಯುತ್ತದೆ. ಈ ಅಧಿಕ ಮಾಸದಲ್ಲಿ ಏನೇ ದಾನ ಮಾಡಿದರೂ ಅಧಿಕ ಫಲ ದೊರೆಯುತ್ತದೆ. ಅನ್ನದಾನಕ್ಕೆ ವಿಶಿಷ್ಟ ಫಲ ಇದೆ. ವಸ್ತ್ರದಾನ, ಜಲದಾನ, ದೀಪದಾನ ಮಾಡಿದರೆ ವಂಶವೃದ್ಧಿಯಾಗುತ್ತದೆ. ವಿದ್ಯಾದಾನ, ಬುಕ್ ದಾನ ಮಾಡಬಹುದು ಅಥವಾ ಪೆನ್, ಪುಸ್ತಕ. ಯಾರು ಬಡವರು ಇರ್ತಾರೋ ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡಬಹುದು. ಗೋದಾನ, ಆಕಳ ಕರು ಸಣ್ಣ ಮೂರ್ತಿ ತಂದು ಅದನ್ನು ಒಂದು ಡೊಣ್ಣೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಇಟ್ಟು ಅದನ್ನು ದಾನ